ವಾವ್, ಫಾರೆಸ್ಟ್ ಎಂಟರ್ ಆಗ್ತಾ ಇದೀವಿ. ಇದ್ರ ಗ್ರೀನರಿ ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ನನ್ಗಂತೂ ಫಾರೆಸ್ಟ್ ಅಂದ್ರೆ ತುಂಬಾ ಇಷ್ಟನಪ್ಪ. ಏನಾಯ್ತು? ಹುಲಿ ಅಡ್ಡ ಬಂತು. ಏನು, ಹುಲಿನಾ? ಸುಮ್ಕೆ ಎದುರಿಸ್ತೆ ಬಿಡು. ಹುಲಿ ಇಲ್ಲೆಲ್ಲಿ ಬರ್ತದೆ, ಕಾಡೊಳಕ್ಕೆ ಎಲ್ಲೋ ಇರ್ತದೆ. ಏನಾಗೈತೆ ನೋಡ್ತೀನಿ ರೋಸಿ. ವಾ ಕಾವ್ಯ, ನಮ್ ಕಾರ್ ಟೈರ್ ಪಂಚರ್ ಆಗೋದೆ. ಅಯ್ಯಯ್ಯೋ, ಟೈರ್ ಪಂಚರ್ ಆಗೋಯ್ತಾ? ದೇವ್ರೆ, ಈಗ ಏನ್ ಮಾಡೋದು? ಕಾಡಲ್ಲಿ ಬೇರೆ ಇದೀವಿ. ಇನ್ನೇನ್ ಮಾಡೋದು, ಹಣ್ಣು ಹಂಪ್ಲು ತಿನ್ಕೊಂಡು ಇಲ್ಲೇ ಎದ್ ಬಿಡೋದು ಅತ್ಲಾಗೆ. ಹೌದಾ? ಹೌದು, ಮತ್ತೆ ಮೊದ್ಲೇ ಈ ದಾರಿಲಿ ಯಾರು ಜಾಸ್ತಿ ಜನ ಓಡಾಡಕ್ಕಿಲ್ಲ. ನಾನ್ ನೋಡಿದ್ರೆ ಬೇಗ ಹೋಗ್ಬೋದು ಅಂತ ಈ ದಾರಿಲೇ ಬಂದ್ಬಿಟ್ಟೆ. ಈಗ ನೋಡಿದ್ರೆ ಹಿಂಗ ಆಗೋಯ್ತು. ಅಯ್ಯೋಯ್ಯೋ, ಏನಪ್ಪ ಮಾಡೋದು? ಅಯ್ಯಯ್ಯೋ, ಏನ್ ಮಾಡೋದು ಇವಾಗ? ನಾನ್ ಸುಮ್ಕೆ ಸುಳ್ಳು ಹೇಳ್ದೆ. ಆಟೋನ್ ಗಾಬರಿ ಆಗ್ಬೇಡ. ಇನ್ನೊಂದ್ ಟೈರ್ ಅದೇ, ಅದನ್ನ ಚೇಂಜ್ ಮಾಡ್ತೀನಿ. ಆದ್ರೆ ಹೊಸ ಟೈಮ್ ಹಿಡಿತದೆ ಆಟೆಯ. ಸಿಕ್ಕಿದ ಚಾನ್ಸ್ ಅಂತ ಗೋಳ್ ಹೇಳ್ಕೊತ್ಯಾ ನಿಂಗೆ? ಆಯ್ತು, ಸಮಾಧಾನ ಸಮಾಧಾನ. ಆದಷ್ಟು ಬೇಗ ಟೈರ್ ಚೇಂಜ್ ಮಾಡು. ನಾನಿಲ್ಲೇ ಕಾಡ್ ನೋಡ್ಕೊಂಡ್ ಬರ್ತೀನಿ. ಆಯ್ತಾಯ್ತು, ಹುಷಾರು. ಆಮೇಲೆ ನಿನ್ ನೋಡಿ ಕಾಡಲ್ಲಿರೋ ಪ್ರಾಣಿಗಳು ಎದುರ್ಕೊಂಡ್ಬಿಟ್ರೆ ಕಷ್ಟ. ಹೋಗ್ ಟೈರ್ ಚೇಂಜ್ ಮಾಡು. ಹುಷಾರಾಗಿ ಹೋಗ್ಬಾ. ಸರಿ. ಮಾದೇವ, ಇವತ್ತು ಕರೆಕ್ಟ್ ಆಗಿರೋ ಟೈಮಲ್ಲಿ ಕರೆಕ್ಟ್ ಆಗಿರೋ ಹಾಕೊಂಡಿದ್ಯಾ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ವಾವ್, ಇಲ್ಲೇ ಎಲ್ಲೋ ಇದೆ ಅನ್ಸುತ್ತೆ.
ನಿಧಾನಕ್ಕೆ ಹೋಗಿ ಹುಡುಕಿದ್ರೆ ಖಂಡಿತವಾಗ್ಲೂ ಕಾಣುತ್ತೆ. ಯಾರೋ ಬಂದಂಗಾಯ್ತಲ್ಲ. ಇಲ್ಲೇ ಯಾವುದೋ ಜಿಂಕೆ ಪಂಕೆ ಓಡಾಡ್ಕೊಂಡಿರ್ಬೇಕು. ನಾನು ಸುಮ್ಕೆ ಏನೇನು ಅನ್ಕೋತಾ ಕಾವ್ಯ, ಚಕ್ರ ಬದಲಾಯಿಸಿದ್ದಾಯ್ತು, ಬಾ ಹೋಗೋಣ. ಇಲ್ಲೇ ಎಲ್ಲಾರು ಹತ್ರ ಹೋಗು ಅಂತ ಹೇಳಿ ಹೇಳಿದ್ ಮಾತು ಒಂದು ಕೇಳಕ್ಕಿಲ್ಲ. ಕಾವ್ಯ, 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 ಎಲ್ಲಪ್ಪ ಹೋದ್ಬಿಡು. ಕಾವ್ಯ, ಕಾವ್ಯ, ಗರುಡ, ಇವತ್ತು ನಿನ್ಗಾಗಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರ್ಸ್ಕೊಳ್ಳೋ ಟೈಮ್ ಮಾದೇವ ನನ್ನ ಕೈಯಲ್ಲಿ ಸರಿಯಾದ ಜಾಗದಲ್ಲಿ ಸಿಗಾಕೊಂಡಿಯಾನೆ. ಇಲ್ಲ ಅವ್ನ್ ತಲೆ ಕಡಿದ್ರು ಯಾರು ಕೇಳೋರಿಲ್ಲ. ಇವತ್ತು ಕೈ ಕತ್ತರಿಸ್ಕೊಂಡೇ ಊರಿಗೆ ಬರೋದು ನಾನು.
ಕಾವ್ಯ 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 ಅಯ್ಯೋ ಎಲ್ಲಿದ್ದೀನಿ ನಾನು? ಹೇಗ್ ಹೋಗೋದು? ಅಯ್ಯೋ ದೇವ್ರೆ, ಮೊಬೈಲ್ ಬೇರೆ ಕಾರಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹೇಗಪ್ಪ ವಾಪಸ್ ಹೋಗೋದು? ಮಾದೇವ! ಕಾವ್ಯ ಕಾವ್ಯ ಮಾದೇವ! ಮಾದೇವ! ಕಾವ್ಯ 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 ಅಯ್ಯೋ, ಕಾಡೊಳಗಡೆ ಬರ್ಲೇಬಾರ್ದಿತ್ತು. ಹೇಗ್ ವಾಪಸ್ ಹೋಗೋದು ಇವಾಗ? ಕಾವ್ಯ ಕಾವ್ಯ ಎಲ್ಲಿದ್ಯಾ? ಕಾವ್ಯ ಕಾವ್ಯ ಮಾದೇವ! ಮಾದೇವ! ಈ ಕಾಡಲ್ಲಿ ಈಟೊಳಕ್ ಬಂದ್ರು ಕಾವ್ಯ ಕಾಣ ಎಲ್ಲುಂಟೋದ್ಲು? ಕಾವ್ಯ ಅಯ್ಯೋ ದೇವ್ರೆ, ಮಾದೇವ! ಕಾವ್ಯ 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 ಎಲ್ಲಿದ್ಯಾ? ಕಾವ್ಯ ಕಾವ್ಯ ಎಲ್ಲಿದ್ಯಾ? ಕಾವ್ಯ ಕೇಳಿಸ್ತಾ? ನೀನಾ ನನ್ನ ಈಟೊತ್ತು ಹಿಂಬಾಲಿಸ್ತಾ ಇದ್ದಿ, ಇಲ್ಲಿಗೆ ಯಾಕ್ಲಾ ಬಂದಿದ್ಯಾ? ನನ್ ಬಾ ಮೈದನ್ ಕೈ ಕತ್ತರಿಸ್ತಲ್ಲ, ಆ ನೋವು ಹಿಂಸೆ ಇವತ್ತು ನಿನಗೆ ಗೊತ್ತು. ನಿನ್ ಕೈ ಕತ್ತರಿಸ್ಕೊಂಡೆ ಊರಿಗೆ ಹೋಗೋಣ. ಊರಲ್ಲಿ ಒದ್ದೆ ತಿಂದಿದ್ ಸಾಲ್ದು ಅಂತ ಈ ಕಾಡ್ಗೂ ಬಂದಿದ್ಯಾನಲ್ಲೇ. ನನ್ ತಂಟೆಗ್ ಬರ್ಬೇಡ ಅಂದ್ರೆ ಇಲ್ಲಿವರೆಗೂ ಯಾಕ್ಲಾ ಬಂದೆ?
ಈ ನನ್ನ ಮಗನ ಆಮೇಲೆ ವಿಚಾರಿಸ್ಕೊಳ್ಳೋಣ. ಹೊತ್ತು ಮುಳುಗೋ ಟೈಮ್ ಆಯ್ತು. ಈ ಕಾವ್ಯ ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಕಾವ್ಯ 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 ಏನತ್ತಿಗೆ ಬರೋದಕ್ಕೆ ಹೇಳಿದ್ರಂತೆ? ನಿನ್ ಹೆಂಡತಿ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕರೆದೆ. ಪ್ರೇಮ, ಬಾಮ ಇಲ್ಲಿ. ಅತ್ತೆ, ಮಹೇಶ್ವರಿ, ಪ್ರೇಮ ರಾಮ್ಗೋಸ್ಕರ ಅಡ್ಗೆ ಮಾಡ್ತಿರ್ಬೇಕಾದ್ರೆ ಏನಂದೆ ಅವಳಿಗೆ? ಹೇಳು, ಏನಂದೆ? ನಿನ್ನೆ ಕೇಳ್ತಿರೋದು ಏನಂದೆ ಅವಳಿಗೆ? ಅದಕ್ಕೆ ಹೇಳೋದು ಕೇಳಿಸ್ತಾ ಇಲ್ವೇನೆ? ಅವ್ರಿಗೆ ಉತ್ತರ ಕೊಡು. ಯಾಕೀಗ ಗರುಡ್ಗಂಬ ತರ ನಿಂತಿದ್ಯಾ? ಮಾತಾಡೋ ಮಹೇಶ್ವರಿ. ಮಾಡೋದ್ ಮಾಡ್ಬಿಟ್ಟು ಈಗ ಸುಮ್ನೆ ನಿದ್ರೆ ಏನ್ ಅರ್ಥ? ಈ ಪ್ರೇಮನ್ ಮುಖ ಕಂಡ್ರೆ ನನ್ಗಾಗಲ್ಲ ಅಂತ ಅರ್ಥ ಅಕ್ಕ. ಇವಳು ನನ್ ಮಗನ್ಗೋಸ್ಕರ ಅಡಿಗೆ ಮಾಡೋದು ನನ್ಗಿಷ್ಟ ಇಲ್ಲ ಅಂತ ಅರ್ಥ. ಯಾರಕ್ಕ ಇವಳು? ಯಾರು ಇವಳು ನನ್ ಮಗನ್ಗೋಸ್ಕರ ಅಡಿಗೆ ಮಾಡೋದಿಕ್ಕೆ, ಆ ಅಡಿಗೆನ ಆಸ್ಪತ್ರೆವರೆಗೂ ತಗೊಂಡು ಹೋಗೋದಿಕ್ಕೆ? ಅವಳು ನಿನ್ ಮಗನ್ ಹೆಂಡತಿ. ಅವಳು ನಿನ್ ಮಗನ್ಗೋಸ್ಕರ ಅಡಿಗೆ ಮಾಡೋ ಹಕ್ಕಿದೆ. ಇದನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಓ, ಇವಳು ನನ್ ಮಗನ್ ಹೆಂಡ್ತಿನ ಅಕ್ಕ? ಸುಳ್ಳು ಕತೆಗಳನ್ನ ಕಟ್ಟಿ ತಾಳಿ ಕಟ್ಟಿಸ್ ಕೂಡ್ಲೆ ಹೆಂಡತಿ ಆಗ್ಬಿಡ್ತಾಳ ಅಕ್ಕ? ನನ್ ಮಗ ಯಾವತ್ತು ಇವಳನ್ನ ಮನಸ್ಫೂರ್ತಿಯಾಗಿ ಒಪ್ಕೋತಾನೋ ಆವತ್ತು ಇವಳು ಅವನ ಹೆಂಡತಿ ಆಗ್ತಾಳೆ. ರಾಮ್ ಇವಳು ಕುತ್ತಿಗೆ ತಾಳಿ ಕಟ್ಟಿರೋದು ನಿಮ್ಗೋಸ್ಕರ. ನಿಮ್ ಮಾತನ್ನ ಮೀರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇವಳು ಕುತ್ತಿಗೆ ತಾಳಿ ಕಟ್ಟಿದಾನೆ. ಅವನು ಇವಳನ್ನ ಮನ್ಸಾರೆ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಅಂತವನ್ಗೋಸ್ಕರ ಇವಳು ಅಡ್ಗೆ ಮಾಡಿ ಆಸ್ಪತ್ರೆಗೆ ತಗೊಂಡ್ರೆ ಖಂಡಿತವಾಗ್ಲೂ ಅದು ಅವನಿಗಿಷ್ಟ ಆಗಲ್ಲ. ಬೇಕಾಗಿರೋದು ಪ್ರೇಮಾಗಿ ರಾಮ್, ನೀನಲ್ಲ. ನಾನ್ ಹೇಳಿದ್ರು ಅದನ್ನೇ ಹೇಳ್ತೀನಿ, ಅವನು ಹೇಳಿದ್ರು ಅದನ್ನೇ ಹೇಳ್ತಾನೆ. ಯಾಕಂದ್ರೆ ಅತ್ಯ ರಾಮ್ಗೆ ಈ ಪ್ರೇಮ ಅಂದ್ರೆ ಇಷ್ಟ ಇಲ್ಲ. ಇಷ್ಟನೇ ಅಂದ್ಮೇಲೆ ಇವಳು ಮಾಡಿ ಹಾಕಿದನ್ನ ತಿನ್ನೋದಿಕ್ಕೆ ಅವನ್ಗೆ ಹೇಗಕ್ಕ ಇಷ್ಟ ಆಗತ್ತೆ? ಅದಕ್ಕೆ ರಾಮ್ನೆ ಬಂದ ನೋಡಿ. ಯಾಕೆಲ್ರು ಸೇರಿದ್ದೀರಾ? ಏನಾಯ್ತು? ರಾಮ್ ಬಾಪ, ಸರಿಯಾದ ಸಮಯಕ್ಕೆ ಬಂದೆ. ನಿನ್ಗೋಸ್ಕರನೇ ಕಾಯ್ತಾ ಇದೆ. ಏನ್ ವಿಷಯ ದೊಡ್ಡಮ್ಮ? ನೀನು ನನ್ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ನೀನ್ ಕೂಡ ಉತ್ತರಗಳು ಪ್ರಾಮಾಣಿಕವಾಗಿರ್ಬೇಕು. ನಿನ್ ಮನ್ಸಲ್ಲಿ ಯಾವುದೇ ಮುಚ್ಚುಮರ ಇಲ್ದಂಗೆ ಹೇಳ್ಬೇಕು.
ನಾನು ಕಾಡು ಒಳಗಡೆ ಬರ್ತಾ ಇರ್ತಿತ್ತು. ಕಾಡು ಪ್ರಾಣಿಗಳೆಲ್ಲ ಇರುತ್ತೆ. ಅಯ್ಯೋ, ತುಂಬಾ ಭಯ ಆಗ್ತಿದ್ಯಲ್ಲ. ಮಹಾದೇವ, ಮಹಾದೇವ, ಕಾವ್ಯ, ಕಾವ್ಯ, ಮಹಾದೇವ, ಮಹಾದೇವ, ಕಾವ್ಯ, 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 ಎಲ್ಲಿದ್ಯಾ ಕಾವ್ಯ? ಮಹಾದೇವ. ಅಯ್ಯೋ, ಎಲ್ಲಿದ್ಯಾ ಮಹಾದೇವ? ಕಾವ್ಯ, ನನ್ ದನಿ ಕೇಳ್ತಾ ಇದ್ರೆ ಒಂದೇ ಒಂದ್ಕಿಂತ ಓನು. ನಾನೇ ನೀನ್ ಇರತ್ತ ಬರ್ತೀನಿ. ಎಲ್ಲೋದ್ಲಪ್ಪ ಹೇಳು? ಕಾವ್ಯ, ನನ್ ಕೂಗ್ತಾರೆ, ಕೇಳಿಸ್ತಾಯ್ತಾ? ಕಾವ್ಯ, ಮಹಾದೇವ, ಬೇಗ ಬಾ, ನನಗೆ ಭಯ ಆಗ್ತಿದೆ.